ಕೋಟ್ಯಾಧೀಶ್ವರು ತುಂಬ ಹಣಕಾಸು ಹೊಂದಿರುವಂಥವ್ರು, ತುಂಬ ಹೆಸರಿರುವಂಥವ್ರು, ಅವರು ಆ ರೀತಿ ಸೂಸೈಡ್ ಮಾಡ್ಕೊಂಡಿದ್ದು ಎಲ್ರಿಗೂ ಬೇಜಾರಾಗಿದೆ. ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಎಷ್ಟೊಂದು ಅವರು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ಶೋಸ್ಗೆಲ್ಲ. ಈ ತರ ಇದ್ದಂತ ವ್ಯಕ್ತಿ ಚಿಯಾನ್ ಕಾಂತ್ ಜೋಸೆಫ್ ರಾಯ್ ಅಂತ ಪೂರ್ಣ ಹೆಸರು ಬಂದಿರುವ ಆತ ನಿಜ ನೀವು ಹೇಳಿದಾಗೆ ಅದೊಂದು ಭದ್ರಕೋಟೆಯನ್ನು ಕಟ್ಟಿಕೊಂಡಿದ್ದ. ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ. ಅದೀಗ ಆಗಬಾರ್ದಾಗಿತ್ತು, ಆಗಬೇಕಾಗಿತ್ತು. ನೆಮ್ಮದಿಯ ಕೇಂದ್ರ ಐಷಾರಾಮದ ಬಂಗಲೆಗಳು ಅಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು. ಇವನಿಗೇನಾಯ್ತು? ಅವನಿಗ ಆಕ್ಸಿಡೆಂಟ್ ಆಯ್ತು. ಆತನಿಗೇನಾಯ್ತು? ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ, ನೆನ್ನೆ ತೀರ್ಕೊಂಡ. ಆಕೆಗೇನಾಯ್ತು? ಆಕೆ ಕಾಲು ಎಡು ಬಿದ್ದು ಹೋಗ್ಬಿಟ್ರು. ಅವನಿಗೇನಾಯ್ತು? ಹಾರ್ಟ್ ಅಟ್ಯಾಕ್ ಆಯ್ತು. ಇವನಿಗೇನಾಯ್ತು? ಅವನಿಗೆ ಗನ್ನ ಶೂಟ್ ಮಾಡ್ಕೊಂಡ. ಟಿ.ಜೆ. ರಾಯ್ ಹುಟ್ಟಿದಾಗ ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿರಲ್ಲ ಅಲ್ವಾ? ಅದೇ ದಿನಾಂಕದಂದು, ಅದೇ ನಿಮಿಷದಂದು, ಅದೇ ಗಳಿಗೆಯಂದು, ಅದೇ ಸೆಕೆಂಡ್ ಒಂದು ಚೂರು ಆ ಕಡೆ ಎಲ್ಲೂ ಕೂಡ ಏರುಪೇರಿಲ್ಲ. ಎಷ್ಟು ಜನ ಹುಟ್ಟಿರ್ತಾರೆ? ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಹುಟ್ಟಿದ್ದಾರೆ ಈ ಭೂಮಿ ಮೇಲೆ. ಅವರೆಲ್ಲ ಯಾಕೆ ಶೂಟ್ ಮಾಡ್ಕೊಳ್ಳಿಲ್ಲ? ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಕಳೆದ 2-3 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಕೋಟ್ಯಾಧೀಶ್ವರು, ತುಂಬ ಹಣಕಾಸು ಹೊಂದಿರುವಂಥವ್ರು, ತುಂಬ ಹೆಸರಿರುವಂಥವ್ರು, ಅವರು ಆ ರೀತಿ ಸೂಸೈಡ್ ಮಾಡ್ಕೊಂಡಿದ್ದು ಎಲ್ರಿಗೂ ಬೇಜಾರಾಗಿದೆ. ಬಟ್ ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ನಮ್ಗೆ ಹೇಳಿದ್ರಿ, ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು 7 ಸೆಕೆಂಡು ಬ್ಯಾಡ್ ಟೈಮ್ ಅನ್ನೋಂಥದ್ದು ಬರುತ್ತೆ, ನಾವು ಅಲ್ಲೇನಾದರೂ ಎಡವಿದ್ರೆ ಈ ಥರ ಅನಾಹುತಗಳಿಗೆ ಈಡಾಗ್ತೀವಿ ಅನ್ನೋದ್ರ ಬಗ್ಗೆ. ಸೊ ನಾನು ಅದನ್ನೇ ಲಿಂಕ್ ಮಾಡ್ಕೊಳ್ತಿದ್ದೆ ಮೊನ್ನೆ ನೋಡಿದಾಗಿಂದ. ಈ ಪ್ರಶ್ನೆನ ಕೇಳಬೇಕು. ಅವ್ರು ಅಷ್ಟೆಲ್ಲ ಇದೆ, ಈಗ ದುಡ್ಡಿಲ್ಲ ಸೂಸೈಡ್ ಮಾಡ್ಕೊಂಡ್ರು ಅಂದರೆ ಅದು ಒಂಥರ. ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಎಷ್ಟೊಂದು ಅವರು ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ಶೋಸ್ಗೆಲ್ಲ. ಈ ಥರ ಇದ್ದಂಥ ವ್ಯಕ್ತಿ ಅದು ಒಂದು ಆ ರೀತಿ ಆ ಥರದ ಎಕ್ಸ್ಪೀರಿಯೆನ್ಸು ತುಂಬ ಸಲ ಆಗಿರುತ್ತೆ. ಬಟ್ ಈ ಸರಿ ಅವ್ರಿಗೆ ಆ ರೀತಿ ಆಫೀಸರ್ಸ್ ಬಂದಿದ ತಕ್ಷಣ ಅವರು ಆ ಒಂದು ಮನಸ್ಥಿತಿಗೆ ಹೆಂಗೆ ಹೋದರು, ಅಲ್ಲಿ ಏನು ಬ್ಯಾಡ್ ಟೈಮ್ ಬಂತ, ಅಥವಾ ಒಂದೇ 10 ಸೆಕೆಂಡೋ 1 ನಿಮಿಷ ಅವ್ರೇನಾದರೂ ಸಮಾಧಾನವಾಗಿದ್ದಿದ್ರೆ ಈ ಥರ ಅನಾಹುತ ಆಗ್ತಿರ್ಲಿಲ್ವಾ? ಈ ಥರ ಎಲ್ಲ ಆಲೋಚನೆ ಬರೋದಕ್ಕೆ ಶುರುವಾಗುತ್ತೆ. ಬಟ್ ನೀವು ಹೇಳಿದ್ದು ನನಗೆ ಅಲ್ಲಿ ನೆನಪಾಯಿತು, ಆ ದಿನದಲ್ಲಿ ಒಂದು 7 ಸೆಕೆಂಡು ಬ್ಯಾಡ್ ಟೈಮ್ ಅನ್ನೋದಿರುತ್ತೆ, ನಾವು ಅದನ್ನು ಪಾರಾಗ್ಬಿಟ್ರೆ ಈ ಥರದ್ದೊಂದು ಮನಸ್ಥಿತಿಗೆ ಬರೋದಿಲ್ಲ ಅಂತ. ಸೊ ಇವೆರಡನ್ನೂ ಯೋಚನೆ ಮಾಡ್ತಾ ಇದ್ದೆ ಗುರುಗಳೇ, ಇದು ಯಾಕೆ ಈ ಥರ ಆಯಿತು, ಎಲ್ಲಿ ಎಡವಿದ್ರು ಅಂತ ಏನು ಹೇಳ್ತೀರಾ ಈ ವಿಚಾರವಾಗಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಹೇಳೋದು ಈ ವಿಷಯದಲ್ಲಿ? ಈ ಜ್ಯೋತಿಷ್ಯ ನೋಡಿ ಮಾತಾಡೋದಿದೆಯಲ್ಲ, ಅದೀಗ ಎಷ್ಟೋ ಜನ ತೆಗೆದು ಮಾತಾಡ್ತಿರ್ತಾರೆ, ಹೇಳ್ತೀರಿ ಇದು ಹೀಗೆ ಇತ್ತು, ಅದು ಹಾಗಿತ್ತು, ಈಗ ನಾನು ಹೇಳಿದ್ದು ಎಲ್ಲ ಸೇರಿ ಬರುವಂಥದ್ದು ಅದೇ. ಈ ಜ್ಯೋತಿಷ್ಯ ಅನ್ನೋದು ಹೇಗೆ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ, ಈಗ ನೋಡಿ ಈ ತರಹದ್ದಕ್ಕೆಲ್ಲ ಉತ್ತರ ಅವರವರ ಕಲಿತಿರತಕ್ಕಂತಹದ್ದು ಯಾವ ವಿಧಾನವಿರುತ್ತೋ ಅದೇ ಸರಪಳಿಯಲ್ಲೇ ಮಾತಾಡುತ್ತಾರೆ, ಹಾಗೆ ಅದನ್ನು ಬಿಂಬಿಸ್ತಾರೆ. ಇದು ಹೀಗಿತ್ತು, ಅದಕ್ಕಾಗಿ ಹಿಂಗಾಯಿತು, ಹಾಗಾಯ್ತು, ಹೀಗಾಯಿತು. ಒಟ್ಟಾರೆ ಅಡ್ಡಗೋಡೆ ಮೇಲೆ ದೀಪ ಹಿಟ್ಟಾಗಿರುತ್ತೆ. ನಾನು ಇದಕ್ಕೇನು ಹೇಳ್ತೀನಿ ಅಂತಂದರೆ, ಈಗ ಏನದು ಸಿ.ಜೆ. ರಾಯ್, ಚಿಯಾನ್ ಕಾಂತ್ ಜೋಸೆಫ್ ರಾಯ್ ಅಂತ ಪೂರ್ಣ ಹೆಸರು ಬಂದಿರುವ ಆತ ನಿಜ ನೀವು ಹೇಳಿದಾಗೆ ಯಾವುದೊಂದು ಭದ್ರಕೋಟೆಯನ್ನು ಕಟ್ಟಿಕೊಂಡಿದ್ದ. ಯಾವುದಕ್ಕೂ ಕಮ್ಮಿ ಇಲ್ಲ. ಇದು ಮೇನು, ಕೊರತೆ ಇಲ್ಲ. ಆಗೇನಾದರೂ ಮಾಡ್ಕೊಳ್ಳೋರು ಕೊರತೆ ಇರೋರು. ಹೌದು. ತುಂಬ ಹಸಿವು ಬಾಯಾರಿಕೆಯಿಂದ ಬಳಲಿ ಸಾಯುವಂಥ ಪರಿಸ್ಥಿತಿ ಬೇರೆ. ಎಲ್ಲವೂ ಇದ್ದು ನೀವು ಮಾಡಿಕೊಳ್ಳೋದಾದರೆ ಏನು? ಬಹುಶಃ ಎಷ್ಟು ಸಾವಿರಾರು ಕೋಟಿ ಒಡೆಯ, 8,500, 900, 9,000 ಕೋಟಿ ತನಕ ಒಡೆಯ ಅಂದ್ಕೊಳ್ಳೋಣ. ಆತ ಏನು ಕಾನ್ಫಿಡೆಂಟ್ ಮಾಡಿದ್ದನೋ, ಆ ಕಾನ್ಫಿಡೆಂಟ್ ಅನ್ನೋದೇನಿತ್ತು ಆತನಿಗೆ ಕಾನ್ಫಿಡೆಂಟ್ ಇಲ್ಲ. ಈಗ ಹೌದು, ಆತನಿಗೆ ಇಲ್ಲದಾಯಿತು. ನೀವು ಎಲ್ಲಿಂದ ಅಂದರೆ
ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ, ಇನ್ನೊಬ್ಬರು ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ. ಅದು ಹೀಗಾಗಬಾರ್ದಾಗಿತ್ತು, ಆಗಬೇಕಾಗಿತ್ತು, ಈಗ ಇದ್ದಿದ್ದು ಸರಿ ಹೋಗ್ತಿತ್ತು, ಇನ್ನೊಂದು 2 ನಿಮಿಷ ಯಾರಾದರೂ ಒಂದು ಮಾತಾಡ್ಸಿದ್ರೆ ಸರಿ ಹೋಗ್ತಿತ್ತು, ಆ ಸಮಯ ಸ್ಕಿಪ್ ಮಾಡಿದ್ರೆ ಸರಿ ಹೋಗ್ತಿತ್ತು. ಇವೆಲ್ಲವೂ ಅಲ್ಲವೇ ಅಲ್ಲ, ಇದ್ಯಾವುದೂ ಅಲ್ಲ, ಇದ್ಯಾವುದೂ ಅಲ್ಲ. ನೀವು ಹುಡುಕಾಟ ಮಾಡಬೇಕಾಗಿರೋಂಥದ್ದು ಮೂಲ ಎಲ್ಲಿ ಹುಡುಕಾಟ ಮಾಡಿದ್ರೆ ಇದಕ್ಕೆ ಉತ್ತರೇ ಪ್ರತ್ಯುತ್ತರೇ ಚೈವ ಸಿಗುವಂಥದ್ದು ಅಂತಂದರೆ ಏನು ಮಾಡಿದ್ನೋ ಅದು ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮಗೆಷ್ಟು ಸಾವಿರಾರು ಕೋಟಿ ಇರಲಿ, ಸಾವಿರಾರು ಕೋಟಿ ಇದ್ದರೂ ಇಲ್ಲಿ ಪೀಸ್ ಇಲ್ಲ ಅಂತಂದರೆ, ಇಲ್ಲಿ ನಮಗೆ ಪೀಸ್ ಇಲ್ಲ ಅಂತಂದರೆ ಸಾವಿರಾರು ಕೋಟಿ ಇದ್ದರೂ ಪೀಸ್ ಅದು ಏನು ಪ್ರಯೋಜನ ಬರಲ್ಲ. ಪೀಸ್ ಆಫ್ ಮೈಂಡ್ ಇರಬೇಕಲ್ಲ. ಅಂದರೆ ನಿಮಗೆ ಇವಾಗ ಗೊತ್ತಾಯಿತು, ನೆಮ್ಮದಿಯ ಕೇಂದ್ರ ತಾಣ ದುಡ್ಡು ಅಲ್ಲ, ನೆಮ್ಮದಿಯ ಕೇಂದ್ರ ಐಷಾರಾಮದ ಬಂಗಲೆಗಳು ಅಲ್ಲ. ನಾವು 100 ವರ್ಷಗಳು ಸುಖವಾಗಿ ಆನಂದವಾಗಿ ಜೀವಿಸ್ತೀವಿ ಅನ್ನಲಿಕ್ಕೆ ಬಂಗಲೆ, ನಿಮ್ಮ ರೋಲ್ಸ್ ರಾಯ್ಸ್ 12 ಕಾರು, ಬುಗಾಟಿ ಮತ್ತೊಂದು ಅಲ್ಲವೇ ಅಲ್ಲ. 10,000 ಕೋಟಿ ಅಲ್ಲ. ನಿಮ್ಮನ್ನು ಜನ ಗುರುತಿಸ್ತಾರಲ್ಲ ಅದು ಅಲ್ಲ. ಇನ್ನು ಯಾವುದು? ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾವಿರಾರು ಕೋಟಿ ಬಿಟ್ಟು ಹೋದ್ರಿ, ಮಗಳಿಗೊಂದು 3,000 ಕೋಟಿನಂತೆ, ಹೆಂಡತಿಗೊಂದು 4,000 ಕೋಟಿನಂತೆ, ಮಗನಿಗೊಂದು ಅಷ್ಟು ಕೋಟಿನಂತೆ, ಸಮಾಜ ಸೇವೆಗೊಂದು 1,500 ಕೋಟಿನಂತೆ ಎಲ್ಲ ಮಾಡಿದ್ದೀರಿ. ನಿಮ್ಮ ಹಿಂದೆ ಬಂದಿದ್ದು ಯಾವುದು? ಯಾಕೆ ಹೀಗಾಯಿತು? ಆಮೇಲೆ ಈಗ ಏನಾದರೂ ಮಾತಾಡಿದ್ರೆ ಇನ್ನು ಕರ್ಮ ಅದಕ್ಕೆ ಅಂಟಾಗ್ತೀವಿ, ಇನ್ಕ್ಲೂಡ್ ನಾನು ಕೂಡ ಕರ್ಮನ ಅದಕ್ಕೆ ಅಂಟಾಗ್ತೀವಿ. ಇದನ್ನು ಮೀರಿದ್ದೇನಾದರೂ ಇದೆಯಾ ಅಂತಂದರೆ ಬಹುಶಃ ಸ್ವರ್ಗ ಈಗಿರುತ್ತಂತೆ ಅಷ್ಟೇ, ಈಗಿದೆ ಅಂತ ಯಾರು ಹೇಳಕ್ಕೆ ಬರಲ್ಲ. ನರಕ ಈಗಿದೆಯಂತೆ ಅಷ್ಟೇ, ಈಗಿದೆಯಂತೆ ಈಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾರಿಗೆ ಸ್ವರ್ಗ, ಯಾರಿಗೆ ನರಕ, ಯಾರಿಗೆ ಉತ್ತಮ, ಯಾರಿಗೆ ಅಧಮ, ಒಟ್ಟಾರೆ ಅವರ ಜೀವನದ ಬದುಕು ಅಂತ ಏನು ಕಟ್ಕೊಂಡಿರ್ತಾರೋ ನೆಮ್ಮದಿ ಯಾವುದು ಅಂತಂದರೆ ದೇವರು ಕೊಟ್ಟಿರುವ ಆಯಸ್ಸನ್ನು ಬಳಸ್ಕೊಳ್ಳೋದು, ದೇವರು ಕೊಟ್ಟಿರುವ ಈ ಪಂಚಭೂತಗಳನ್ನು ಬಳಸ್ಕೊಳ್ಳೋದು. ಅವನೇ ಈ ಭೂಮಿಗೆ ತಂದಿದ್ದಾನೆ, ಅವನೇ ಒಂದಿನ ಕರ್ಕೊಳ್ತಾನೆ. ಅವನೇ ಒಂದಿನ ಕರ್ಕೊಳ್ತಾನೆ ಅಂತಂದರೆ ಇದು ಕರ್ಕೊಂಡಿದ್ದೆ, ಅದು ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ನಾವು ಮಾಡಿದ್ದರ ಪ್ರತಿಫಲಗಳ ಮೇಲೆ ಕರ್ಕೊಂಡಿದ್ದದು. ನಾನು ಯಾವತ್ತೂ ನಿಮಗೊಂದು ಸಲ ಈ ಆಷಾಢ ಮಾಸದ್ದು ಅಥವಾ ಪಿತೃಪಕ್ಷದ್ದು ಅನ್ಕೋತೀನಿ ಸಬ್ಜೆಕ್ಟ್, ಅದರಲ್ಲಿ ಒಂದು ಸಣ್ಣದೊಂದು ಕಥೆ ಬರುತ್ತೆ. ಅದನ್ನು ಹೇಳಿದರೆ ಬಹುಶಃ ನಿಮಗೆ ಅರ್ಥ ಆಗಬಹುದು. ಈ ಬ್ರಹ್ಮದೇವ ಸೃಷ್ಟಿ ಮಾಡಿಬಿಡ್ತಾನೆ. ಅವನ ಕೆಲಸವೇ ಏನು? ಸೃಷ್ಟಿ ಮಾಡ್ತಾ ಬಿಟ್ಬಿಡೋದು. ಈ ಭೂಮಿ ಮೇಲೆ ಎಲ್ಲ ತರಹದ್ದು ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳೆಲ್ಲವರು ಕೂಡ ಸೃಷ್ಟಿ ಮಾಡಿ 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 ಭೂಮಿ ಕಳಿಸ್ತಾ ಇರ್ತಾನೆ. ಒಂದಕ್ಕೂ ಸಾವಿಲ್ಲ. ಅರೆ ಎಲ್ಲ ಸೃಷ್ಟಿ ಮಾಡಿ ಮಾಡಿ ಕಳಿಸ್ತಿದ್ರೆ ಭೂಮಿ ತುಂಬೋಗ್ತಾ ಇದೆ, ಈ ಭೂಮಿ ತುಂಬುತ್ತಾ ಇದೆ. ಅರೆ ಮತ್ತೆ ಒಬ್ಬರ ಮೇಲೆ ಒಬ್ಬರು ನಿಂತ್ಕೋಬೇಕಾಗತ್ತೆ, ಜಾಗ ಇಲ್ಲ. ಅದೇ ಸ್ವರ್ಗ ಹಾಗಲ್ಲ, ಅಲ್ಲಿಗೆ ಎಷ್ಟು ಜನ ಬಂದ್ರೂ ಬಂದಷ್ಟು ಅದು ದೊಡ್ಡದಾಗ್ತಾ ಇರುತ್ತೆ. ಭೂಮಿ ಹಾಗಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈ ಭೂಮಿಗೆ ಬ್ರಹ್ಮ ಸೃಷ್ಟಿ ಮಾಡಿ ಮಾಡಿ ಕಳಿಸ್ತಾ ಇರ್ತಾನೆ. ಸರಿ, ಏನು ಮಾಡೋದು ಅಂತೇಳಿ ಒಂದಷ್ಟು ತಪಸ್ಸು ಮಾಡಿ ಶಿವನನ್ನು ಕರೆದ ಬ್ರಹ್ಮದೇವ. ನೋಡು ಶಿವ, ನಾನೇನು ಸೃಷ್ಟಿ ಮಾಡ್ತಾ ಇದ್ದೀನಿ, ಭೂಲೋಕದಲ್ಲಿ ಜನ ತುಂಬ ಹೋಗ್ತಾ ಇದ್ದಾರೆ, ಇವ್ರಿಗೆ ಸಾವಿಲ್ವಲ್ಲ, ಎಂತ ಮಾಡೋದು ಅಂತ. ಹೌದಲ್ಲ, ಸಾವಿದ್ರೆ ತಾನೇ ಮತ್ತೆ ಅವರು ಈ ಭೂಮಿನ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗೋದು ಅನ್ನೋದು ಯೋಚನೆ ಮಾಡ್ತಾ ಆವಾಗ ಶಿವ ತಪಸ್ಸು ಮಾಡಿ, ಆ ಶಿವನ ತಪಸ್ಸಿಗೆ ಒಬ್ಬ ದೇವಿ ಉತ್ಪತ್ತಿ ಆಗ್ತಾಳೆ. ಆ ದೇವಿನೇ ನಮಗೆ ಗೊತ್ತಾಗುವಂಥದ್ದು, ಅವಳ ಹೆಸರು ಮೃತ್ಯುದೇವತೆ ಅಂತ. ಮೃತ್ಯುದೇವತೆ. ಆ ಮೃತ್ಯುದೇವತೆ ಬರ್ತಾಳೆ, ಸ್ವಾಮಿ ನನ್ನನ್ನು ಕರೆದಿರೋ ಉದ್ದೇಶವಾದರೆ ಏನು ಅದನ್ನು ಹೇಳಿದ್ರೆ ನಾನು ಶಿರಸ ವಹಿಸಿ ಮಾಡ್ತೀನಿ ಅಂತಾಳೆ. ನೀನೇನು ನಾನು ಹೇಳೋದು ಬೇಡಮ್ಮ, ನಾನು ಹೇಳೋದ ಕೇಳೋದೇನು ಬೇಡ, ಬ್ರಹ್ಮ ಹೇಳ್ತಾನೆ ಅಲ್ಲಿ ಹೋಗೋ. ಆವಾಗ ಬ್ರಹ್ಮನ ಬಳಿ ಹೋಗಿ ಮೃತ್ಯುದೇವತೆ, ಸ್ವಾಮಿ ನನ್ನನ್ನು ಶಿವ ಕಳಿಸ್ಕೊಟ್ಟ, ನನ್ನ ಕೆಲಸವಾದರೆ ಏನು, ನಾನು ಏನು ಮಾಡಬೇಕು ಅಂತ ಆ ಒಂದು ಮೃತ್ಯುದೇವತೆ ಕೇಳ್ತಾಳೆ. ಆ ಮೃತ್ಯುದೇವತೆ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ಬಂದ್ಯ ತಾಯಿ, ಒಳ್ಳೆಯದಾಯಿತು. ನಾನು ಸೃಷ್ಟಿ ಮಾಡಿ 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 ಭೂಮಿ ಎಲ್ಲ ತುಂಬಿಬಿಟ್ಟಿದೆ. ನೀನು ಭೂಲೋಕಕ್ಕೆ ಹೋಗಿ ಒಬ್ಬೊಬ್ಬರನ್ನೇ ತೊಗೊಂಡು ಬರಬೇಕು. ಹೆಂಗೆ ತೊಗೊಂಡ್ಬರ್ಬೇಕು ಸ್ವಾಮಿ? ತೊಗೊಂಡು ಬರ್ಬೇಕು, ನಿನ್ನ ಕೆಲಸ ಅಷ್ಟೇ. ಅವರಿಗೆ ಮರಣ ಬರೆಸೋದು, ತೊಗೊಂಡು ಬರೋದು ಅಲ್ಲ ಸ್ವಾಮಿ. ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ತಾತ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಾವ ಸೋದರತ್ತೆ ಸೋದರ ಮಾವ ಮೈದುನ ನಾದನ ಏನೇನೇನೋ ಇಷ್ಟು ಸಂಬಂಧ ಇದೆ ಅವರುಗಳಿದಲ್ಲ. ಆಯಾಗಿ ಉಣ್ಕೊಂಡು ತಿನ್ಕೊಂಡು ಕೂತಿರ್ತಾರಲ್ಲ, ಅವ್ರನ್ನ ಹೆಂಗೆ ನಾನು ದಿಢೀರ್ನ ಕರ್ಕೊಂಬಂದ್ಬಿಡೋದು? ಏನಂತಾರೆ ನನ್ನ
ನನ್ನನ್ನು ಬೈಕೊಳ್ಳಲ್ವ ಅವರು? ನನ್ನ ಕೈಲಿ ಇದಾಗಲ್ಲ ಅಂತಾಳೆ ಮೃತ್ಯುದೇವತೆ. ಅರೆ ನನಗೆ ನೀನು ಅಡ್ಡ ಹೇಳ್ತಿದ್ದೀಯಾ, ನಾನು ಹೇಳಿದ ಕೆಲಸ ಮಾಡಬೇಕು ಅಷ್ಟೇ ನೀನಂತ ಬ್ರಹ್ಮದೇವ ಹೇಳ್ತಾನೆ. ಏನು ಮಾಡೋದು, ಬ್ರಹ್ಮ ಈ ರೀತಿ ಶಾಸನ ಮಾಡ್ತಾ ಇದ್ದಾನಲ್ಲ ಅಂತ ಸ್ವಲ್ಪ ಅವಳಿಗೆ ನೋವಾಗಿ ಬೇಸರದ ಮುಖ ಮಾಡಿಕೊಂಡು ಈ ಒಂದು ಬಿದಿರು ಪದೇ ಒಳಗಡೆ ಹೋಗಿ ಓಡೋಗ್ಬಿಟ್ಟು ಅಲ್ಲಿ ಅವತ್ಕೊಂಡ್ಬಿಡ್ತಾಳೆ. ಆ ಬಿದಿರು ಪದೇಲಿ ಹೋಗಿ ಅವತ್ಕೊಂಡ್ಬಿಟ್ರೆ ಬ್ರಹ್ಮದೇವ ಈ ಕಡೆ ಎಲ್ಲ ಹುಡುಕೊಂಡು ಅವನು ಹೋಗ್ತಾನೆ. ಆ ಬಿದಿರು ಪದೆಯಲ್ಲಿ ಮೃತ್ಯುದೇವತೆ ಕುಳಿತುಕೊಂಡು ಅಳ್ತಾ ಇರ್ತಾಳೆ. ಅವಳು ಅಳ್ತಿರ್ಬೇಕಾದ್ರೆ ಈಗ ನೆಲ ನೋಡಿ ಅಳ್ತಿರ್ತಾಳೆ. ಅರೆ ಏನು ಮಾಡೋದು, ನಾನು ಏನೀಗ ಉತ್ತರ ಕೊಡೋದು ಅಂದ್ಬಿಟ್ಟು ಅಳ್ತಿರ್ತಾಳೆ. ಆವಾಗ ಆ ಬ್ರಹ್ಮದೇವನ ಬಲಗೈನ ಹೀಗಿಡ್ತಾನೆ. ಅವಳ ಕಣ್ಣೀರು ಬ್ರಹ್ಮದೇವನ ಬಲಗೈ ಮೇಲೆ ಬೀಳುತ್ತೆ. ಆವಾಗ ಅವಳ ಕಣ್ಣೀರನ್ನು ಈ ಭೂಮಿ ಮೇಲೆ ಎರಚುತ್ತಾನೆ. ಎರಚಿದಾಗ ಈಗ ಹೋಗು ನೀನು ಅಂತ ಮೃತ್ಯುದೇವತೆಗೆ ಹೇಳ್ತಾನೆ. ಈಗ ಹೋದರೆ ನೋಡು, ಮೊದಲು ಏನಾದರೂ ಹಾಗೇ ನೀನು ಅವರಿಗೆ ಮರಣ ಕೊಟ್ಟು ತೊಗೊಂಡು ಬಂದರೆ ನೀನು ಕಾರಣ ಆಗ್ತಾ ಇದ್ದೆ, ನಿನ್ನನ್ನು ಬೈಕೊಳ್ತಿದ್ರು ನಿಜ. ಈಗ ಬೈಕೊಳ್ಳಲ್ಲ ಅವರು. ಯಾಕೆ ಬೈಕೊಳ್ಳಲ್ಲ ಅಂತಂದರೆ, ನಿನ್ನ ಕಣ್ಣೀರು ನಾನು ಭೂಮಿ ಮೇಲೆ ಎರಚಿದ್ದೇನೆ, ಅವು ನಿಮಿತ್ತಗಳಾಗಿ ಮಾರ್ಪಟ್ಟಿವೆ. ನೀವು ಇಷ್ಟು ಮಾಡಿದಿರಿ, ನೀವು ಅಷ್ಟು ಮಾಡಿದಿರಿ ಅಂತ ಯಾರಾದರೂ ಹೊಗಳದೆ, ಇಲ್ಲಪ್ಪ ನಾನು ನಿಮಿತ್ತ ಮಾತ್ರ ಅಂತಾರೆ. ಹೌದು, ಆ ನಿಮಿತ್ತಗಳಾಗೆ ಮಾರ್ಪಡ್ತಾವವು ಆ ಮೃತ್ಯುದೇವತೆ ಕಣ್ಣೀರು. ಅಂದರೆ ಅದರ ಅರ್ಥ ಏನು, ಏನಾಯ್ತು ಇವನಿಗೆ ಅಂದರೆ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇವನಿಗೇನಾಯಿತು, ಅವನಿಗೆ ಆಕ್ಸಿಡೆಂಟ್ ಆಯಿತು. ಆತನಿಗೇನಾಯಿತು, ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ, ನೆನ್ನೆ ತೀರಿಕೊಂಡ. ಆಕೆಗೇನಾಯಿತು, ಆಕೆ ಕಾಲು ಎಡು ಬಿದ್ದು ಹೋಗ್ಬಿಟ್ರು. ಅವನಿಗೇನಾಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಇವನಿಗೇನಾಯಿತು, ಅವನಿಗೆ ಗನ್ನ ಶೂಟ್ ಮಾಡಿಕೊಂಡ. ಇವೆಲ್ಲ ಕಾರಣಗಳಷ್ಟೇ, ಇವೆಲ್ಲ ಕಾರಣಗಳು. ಆದರೆ ಮೊದಲೇ ಈ ಶಾಸನ ಬರದಾಗಿದೆ. ಇದು ಕೂಡ ಬರೆಯಲಿಕ್ಕೆ ಕಾರಣವೇನು ಅಂತಂದರೆ, ನೀವು ಮಾಡಿದ್ದರ ಕರ್ಮದ ಜಾಡು ಹಿಡಿದು. ಈಗ ನಾವೇನಾದರೂ ಜಾತಕವನ್ನು ತೆಗೆದು ನೋಡಿ ಮಾತಾಡೋಣ ಅಂತಂದರೆ, ಇದೇ CJ ರಾಯ್ ಹುಟ್ಟಿದಾಗ ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿರ್ತಾರೆ ಅಲ್ವಾ? ಹೌದು. ಅದೇ ದಿನಾಂಕದಂದು, ಅದೇ ನಿಮಿಷದಂದು, ಅದೇ ಘಳಿಗೆಯಂದು, ಅದೇ ಸೆಕೆಂಡ್, ಒಂದು ಚೂರು ಆ ಕಡೆ ಎಲ್ಲೂ ಕೂಡ ಏರುಪೇರಿಲ್ಲ. ಎಷ್ಟು ಜನ ಹುಟ್ಟಿರ್ತಾರೆ, ಲಕ್ಷಾಂತರ ಜನ, ಸಾವಿರಾರಲ್ಲ ಲಕ್ಷಾಂತರ ಜನ ಹುಟ್ಟಿದ್ದಾರೆ ಈ ಭೂಮಿ ಮೇಲೆ. ಅವರೆಲ್ಲ ಯಾಕೆ ಶೂಟ್ ಮಾಡ್ಕೊಳ್ಳಿಲ್ಲ? ಸುಮ್ಮನೆ ನಾನು ಜ್ಯೋತಿಷ ಹೇಳ್ತಿದ್ದೀನಿ, ನೀವು ಜ್ಯೋತಿಷ ಹುಡುಕಾಟ ಮಾಡೋಕೆ ಹೋದರೆ ಸಿಗಲ್ಲ ಅಲ್ಲಿ ಪುತ್ರ. ಈ ಪ್ರಶ್ನೆ ಕೂಡ ಮೂಡುತ್ತೆ. ಬಟ್ ನೀವು ಜ್ಯೋತಿಷ್ಯ ಅಲ್ಲಿ ಕೇಳಿದವನಿಬ್ಬರಿಗೂ ಮಾತ್ರ ಇದು ಅಳಿಯಲ್ಲ. ಏನೇನೋ ಅಲ್ಲೇ ಮಾತಾಡ್ತಿರ್ತೀರಿ, ಆ ವಿಷಯಗಳಿಗೆ ಮಾತಾಡ್ತಿರ್ತೀರಿ. ಇದನ್ನು ಮೀರಿದ್ದಿದೆಯಲ್ಲ ಅದು ಇದು. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಇವನು ಹುಟ್ಟಿದಾಗ ಲಕ್ಷಾಂತರ ಜನ ಏನು ಹುಟ್ಟಿದ್ರೋ, ಇವನು ತಿಂಡಿ ತಿಂದಾಗಲೇ ಅವನು ತಿಂಡಿ ತಿನ್ನಲಿಲ್ಲ. ಇವನು ಊಟ ಮಾಡಿದ ತರಹದ್ದು ಅವನು ಊಟ ಮಾಡಲಿಲ್ಲ. ಇವನು ಆಲೋಚನೆ ಮಾಡಿದಾಗ ಅವನು ಆಲೋಚನೆ ಮಾಡಿಲ್ಲ. ಇದು ಕೂಡ ಅವನ ಹಿಂದಿನದ್ದು ಬ್ಯಾಲೆನ್ಸನ್ನು ಹಿಡಿದು ಹೋಗ್ತಾ ಇರುತ್ತೆ. ಇದನ್ನೇ ಕರ್ಮ ಈಸ್ ದ ರಿಟರ್ನ್ಸ್. ಯೂಟರ್ನ್ ಹೊಡೆಯುತ್ತೆ. ಯಾವಾಗ ಅದು ಯೂಟರ್ನ್ ಹೊಡೆಯುತ್ತೆ ಅಂತಂದರೆ, ನಾವಿಲ್ಲಿ ಸ್ವಲ್ಪ ಗಮನಿಸಬೇಕು. ನಾನು ಯಾರನ್ನೂ ಕೂಡ ಇಲ್ಲಿ ಅವ್ರು ಹಾಗೆ ಇವರಿಗೆ ಅಂತ ಹೇಳ್ತಿಲ್ಲ. ಕೆಲವೊಂದು ಮಾಧ್ಯಮದಲ್ಲಿ ಡಿ.ಕೆ. ರವಿಯವರು ಕೋಲಾರದ DC ಆಗಿದ್ದಾಗ ಒಂದು ಅನೌನ್ಸ್ ಮಾಡುತ್ತಾರೆ, ಈ ರೀತಿ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರು ಅಂತ ಹೇಳಿ ಇವರು ಹೆಸರೆಲ್ಲ ಹೇಳಿ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ ಈ ಥರ ಎಲ್ಲ ಕೂಡ ಹೇಗೆ ಇವರ ಏನು ನಡೆಸ್ತಾ ಇದ್ದಾರೋ ಇವರಿಗೆ ಸಂಬಂಧಪಟ್ಟ ಇನ್ನೂ ಬೇಕಾದಷ್ಟಿದ್ದಾವೆ. ಏನು ಕಾನ್ಫಿಡೆಂಟ್ ಏನು ಹೇಳ್ತಾ ಇದ್ದಾರೋ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಅವ್ರಿಗೆ ಹೋದಾಗ ಅವರು ಖಡಕ್ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಾರೆ. ಬಹುಶಃ ಕಾರಣಾಂತರದಿಂದ ಅವರನ್ನು ಆ ಸಾವಿನ ಸೆರೆಮನೆಗೆ ತಳ್ಳಲಾಗತ್ತೆ, ಆ ನೋವಿನ ಮನೆಗೆ ನೂಕಲಾಗತ್ತೆ. ಬಲವಂತವಾಗಿ ಅವರನ್ನು ಸಾಯಿಸಿದ್ದು ಕೆಲವೊಂದು ಗ್ರೂಪ್, ನೀವೆಲ್ಲ ನಮ್ಗೆ ಗೊತ್ತೇ ಇದೆ. ಬಹುಶಃ ಅದು ಇವರೇ ಅಂತ ನಾನು ಹೇಳ್ತಿಲ್ಲ. ಬಹುಶಃ ಯಾರು ಕಾರಣಕರ್ತಾರೋ ಅದು ಅವನು ಗೊತ್ತಿರುತ್ತೆ. ನಾನು ಅದನ್ನೇ ಹೇಳಿದ್ದು, ಕರ್ಮ ಹೆಂಗೆ ರಿಟರ್ನ್ ತೊಗೊಳುತ್ತೆ ಅಂತಂದರೆ, ಇವರು ಬೇಕಾದಷ್ಟು ಈಗ ನಿಮ್ಮ ಬಿಗ್ ಬಾಸ್ಗೆ ಪಾಪ ಅವ್ರು ಏನು ಅಷ್ಟು ಸೇವೆ ಮಾಡಿದ್ದಾರೆ, ಜೊತೆಗೆ ಇನ್ನೂ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಮಗಳಿಗೆ ಏನೋ ಸಹಾಯ ಎಲ್ಲ ಮಾಡಿದ್ದಾರೆ. ಫ್ಲಾಟ್ ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ. ಇನ್ನೊಬ್ರಿಗೆ ಎಲ್ರಿಗೂ ಕೂಡ ಚಿತ್ರರಂಗದಲ್ಲಿ ಸುದೀಪದಾಗಿರ್ತಕ್ಕಂಥ ಅನೇಕ ಚಿತ್ರಗಳಿಗೆ ಪ್ರೊಡ್ಯೂಸ್ ಮಾಡಿರ್ಬೋದು ಅಥವಾ ಏನೇನೋ ಮಾಡಿರ್ಬೋದು. ಎಷ್ಟು ತರಹದ್ದು ಮಾಡಿದ್ದರೂ ಕೂಡ ನಿಮ್ಮ ತಿಳುವಳಿಕೆ, ನಿಮ್ಮ ಜ್ಞಾನ ಮಾನವ ಸಂಕುಲಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೊರತುಪಡಿಸಿದ ಅಂತಂದರೆ ಬರ್ತ್ ಆ್ಯಂಡ್ ಡೆತ್ ನಿಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ. ಒರಿಜಿನಲ್ ಆಗಿ ಹೇಳಬೇಕು ಅಂತಂದರೆ ಕಾರಣ ಅಷ್ಟೇ ಅದು. ಬಹುಶಃ ಇದು ಅವನು ಹುಟ್ಟಿದಾಗಲೇ ಬರದಾಕಿತ್ತು. ಇದನ್ನು ಪೂರ್ಣ ತಿಳ್ಕೊಳ್ಳಲೇಬೇಕು ಅಂತ ಹೊರಟು ನೀವು ಕುಳಿತುಕೊಂಡ್ರೆ, ಆಮೇಲೆ ಇನ್ನೂ ಚೆನ್ನಾಗಿ ನಿಮಗೆ ನೆನಪು ಮಾಡಿಕೊಂಡ್ರೆ, ಕೆಲವೊಬ್ಬರ ಸಾವುಗಳು ಆಕ್ಸಿಡೆಂಟ್ ಮುಖಾಂತರ,
ಇನ್ನು ಕೆಲವು ಸಾವುಗಳು ಪ್ರಾಣಿಗಳಿಂದ, ಇನ್ನು ಕೆಲವೊಬ್ಬರ ಸಾವು ಈ ಇಷ್ಟು ವರ್ಷಗಳು ಆದ ನಂತರ. ಅದು ಹೀಗೆ ಅಂತ ಸಿಗುತ್ತೆ ನಿಮಗೆ, ಎಲ್ಲ ತರಹದ ಸಿಗುತ್ತೆ. ಅದು ಇವತ್ತೇ ಸಿಗುತ್ತೆ, ಇಲ್ಲೇ ಸಿಗುತ್ತೆ ಅನ್ನೋದು ಕಷ್ಟ. ಅದು ಹೇಗೆ ಕಷ್ಟ? ಅದು ಕೂಡ ಸಿದ್ಧಿಯಲ್ಲಿ ಮಾತಾಡಲಿಕ್ಕೆ ಹೊರಟ್ರೆ ಸಿಗೋವಂಥದ್ದು 1000 ಇದೆ. ನಾನು ಹೇಳ್ತಿರೋದು ಎಲ್ಲೋ ಇಲ್ಲಿ ಅಲ್ಲಿ ಹುಡುಕಾಟ ಮಾಡಿ ಸಿಗುತ್ತೆ ಅಂತಲ್ಲ, ಮೊದಲೇ ಇದು ನಿಶ್ಚಯವಾಗಿತ್ತು. ನೆನಪಿಟ್ಕೊಳ್ಳಿ, ನಿಶ್ಚಯವಾಗಿತ್ತು. ಆತ ಇಷ್ಟೆಲ್ಲ, ಈಗ ನೋಡಿ ಕಾಫಿ ಡೇ ಸಿದ್ಧಾರ್ಥ ಅವರು, ಹೌದು, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯವರ ಅಳಿಯ, ಅದು ಎಸ್.ಎಂ. ಕೃಷ್ಣ ಅವರು ಕೇಂದ್ರ ಸರ್ಕಾರಕ್ಕಿರತಕ್ಕಂತಹ ದೊಡ್ಡ ಮಟ್ಟದ ಸಂಬಂಧವನ್ನು ಇಟ್ಕೊಂಡಿರ್ಬೇಕಾದ್ರೆ ಅವರಿಗೆ ಯಾಕೆ ತಡೆಯೋಕ್ಕಾಗಲ್ಲ ಈ ಐಟಿನ ಮತ್ತು ಇಡಿನ? ಈತಂಗೆ ಯಾವ ಮಹಾ? ನಾನು ಹೇಳೋದು ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಎಷ್ಟು 1000 ಕೋಟಿ ಇದೆ, ಅಷ್ಟು 1000 ಕೋಟಿ ಕೊಟ್ಬಿಟ್ರು ಕೂಡ ಇಡಿಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಅವಮಾನ ಅನುಭವಿಸಿದ್ರು ಕೂಡ, ನೀವು ಅವಮಾನಕ್ಕೆ ಎದುರ್ತೀನಿ ಅನ್ನೋ ಹಾಗಿದ್ದರೆ, ಈ ಥರ ಅವಮಾನಕ್ಕೆ ಎದುರ್ತೀನಿ ಅನ್ನೋದಾಗಿದ್ದರೆ, ಮತ್ತೊಂದಾಗಿದ್ದರೆ, ಇದೇ ಡಿ ಕೆ ಶಿವಕುಮಾರ್ ಅವರಿಗೆ ಒಳಗಡೆ ಹಾಕಿದಾಗ ಇಷ್ಟೊತ್ತಿಗೆ 5ನೇ ವರ್ಷ ತಿಥಿ ಮಾಡಬೇಕಾಗಿತ್ತು ಡಿ ಕೆ ಶಿವರಿಗೆ. ಅದಲ್ವೇ ಅಲ್ಲ, ಅವರಿಗೆ ನೋವನ್ನು ಅನುಭವಿಸೋದು ಗೊತ್ತಿದೆ, ಸಾವನ್ನು ಗೆಲ್ಲೋದು ಗೊತ್ತಿದೆ. ಆತನಿಗೆ ಹಂಗೆ ಬರೆದಿದೆ, ಈತನಿಗೆ ಹೀಗೆ ಬರೆದಿದೆ. ಇದನ್ನೇ ನೀವು ಕರ್ಮದ ಜಾಡು ಹಿಡಿದು ಮೂಲ ಹೊರಟರೆ, ಅದಕ್ಕೆ ಹೇಳಿದ್ದು ಯಾವುದೇ ವಿದ್ಯೆ ಆಗಿರಬಹುದು, ಎಲ್ಲ ರಾಷ್ಟ್ರದಲ್ಲೂ ಸಿಗುತ್ತವೆ. ಈ ಆಧ್ಯಾತ್ಮಿಕ ವಿದ್ಯೆ ಇಲ್ಲಿ ಮಾತ್ರ ಸಿಗುತ್ತೆ. ಇದನ್ನು ಸ್ಟಡಿ ಮಾಡಬೇಕಾದ್ರೆ ಅನೇಕ ದೇಶಗಳವರು ಬಂದು ಕಂಡು ಸತ್ಯಾಂಶ ಕಂಡುಕೊಂಡು ಅವರು ಫಾಲೋ ಮಾಡ್ತಿದ್ದಾರೆ. ನಾನೇನು ಹೇಳ್ತೀನಿ ಅಂತಂದರೆ, ಬಹುಶಃ ಇದು ಬರದೇ ಇರುತ್ತೆ. ಇದು ಎಲ್ಲಿಂದ ಎಲ್ಲಿಗೆ ಕೊನೆಗೊಳ್ಳುತ್ತೆ ಅಂತಂದರೆ, ನಿಮ್ಮ ಮಾಡಿರತಕ್ಕಂತಹದ್ದು. ಈಗ ನೋಡಿ, ಈ 1000 ಕೋಟಿ ನಿಮ್ಮಿಂದ ಬರಲಿಲ್ಲ, ಆ ರೋಲ್ಸ್ ರಾಯ್ಸ್ ಕಾರುಗಳು ನಿಮ್ಮಿಂದ ಬರಲಿಲ್ಲ, ನೀವು ಮಾಡಿರ್ತಕ್ಕಂಥ ಅಷ್ಟು ಆಸ್ತಿ, ಹಣ, ಹೆಂಡತಿ, ಮಕ್ಕಳು, ಬಂಧುಗಳು, ಬಾಂಧವರು, ಸ್ನೇಹಿತರು ಯಾರೂ ಬರಲಿಲ್ಲ. ಮೃತ್ಯುದೇವತೆ ಒಬ್ಬಳು ಬಂದು ನಿಮ್ಮನ್ನು ಕರೆದುಕೊಂಡು ಹೋದಲು ನಿಮಿತ್ತ ಮಾತ್ರ ಗನ್ನಾಗಿತ್ತು. ನಿಮ್ಮ ಸಾವನ್ನು ಅವಳು ತೆಗೆದುಕೊಂಡು ಹೋಗಿ ಲೆಕ್ಕ ಚುಕ್ತ ಮಾಡೋದು ಬಾಕಿ ಇತ್ತು. ಇದಷ್ಟೇ ಇರುತ್ತೆ. ಈ ದಿನಾಂಕ ನೀವೇನಾದರೂ 1-2 ರೋಲ್ಸ್ ರಾಯ್ ಕಾರ್ ತೊಗೊಂಡ್ರಲ್ಲ, ಆ ರೋಲ್ಸ್ ರಾಯ್ಸ್ ಕಾರ್ ತೊಗೊಂಡಾಗ ಗೊತ್ತಾಗ್ಬಿಟ್ರೆ ನೀವು ಎಚ್ಚೆತ್ಕೊಂಡ್ಬಿಡ್ತೀರಿ. ಅದಕ್ಕೆ ಇದನ್ನು ಬಚ್ಚಿಡಲಾಗತ್ತೆ. ಅದಕ್ಕೆ ಆ ಭಗವಂತನ ಸರದಿಯಲ್ಲಿ ಇದನ್ನು ಬಿಚ್ಚಿಡದೆ ಬಚ್ಚಿಡಲಾಗತ್ತೆ. ಅದಕ್ಕಾಗೇ ಕರ್ಮ ಸಿದ್ಧಾಂತ ಏನನ್ನ ತಿಳಿಸುತ್ತೆ ಅಂತಂದರೆ, ಒಂದೇ ಒಂದು ಹೊರಡು ಹೇಳ್ತೀವಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ನೀವೇನು ಮಾಡಿದರೆ ಅದು, ನೀವೆಷ್ಟು ಆಸ್ತಿ ಮಾಡಿದ್ರೋ ಅದು ನಿಮ್ಮದಾಗತ್ತೆ. ನೆಮ್ಮದಿ ಅನ್ನಲಿಕ್ಕೆ, ಸಂತೋಷ ಅನ್ನಲಿಕ್ಕೆ, ಸುಖ ಅನ್ನಲಿಕ್ಕೆ ಬಹುಶಃ ದುಡ್ಡಲ್ಲ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ದುಡ್ಡಲ್ಲ ಅನ್ನೋದು ಗೊತ್ತಾಗತ್ತೆ. ಏನೋ ಹೇಳ್ತಾರಲ್ಲ, ಅಂಬಲಿ ಕಂಬಲಿ, ಏನು ಒಂದೇ ಒಂದು ಹೊರಡಲ್ಲಿ ಹೇಳೋದಾದರೆ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದಂದರೆ, ಅಂಬಲಿ ಕಂಬಲಿ ನಮ್ಮ ಆಸ್ತಿ. ಅಂಬಲಿ ಕಂಬಲಿ ಅಂದರೆ, ಅಂಬಲಿ ಅಂದರೆ ತಿನ್ನಲಿಕ್ಕೆ, ಕಂಬಳಿ ಅಂದರೆ ಒದ್ಕೊಂಡು ಮಲಗಲಿಕ್ಕೆ. ಹಾಗಾಗಿ ಈ ಅಂಬಲಿ ಕಂಬಳಿ ನಮ್ಮ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ. ಬಹುಶಃ ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳೋದು ಸತ್ಯಾಂಶ. ಅದು ಮನುಷ್ಯನೇ ಹಾಗೆ, ಮನುಷ್ಯನ ಗೋಳೆ ಅದು, ಮನುಷ್ಯನ ಕರ್ಮನೇ ಅದು. ಏನು ಹೇಳ್ತಾರಲ್ಲ, ಊಟನೇ ಇಲ್ಲ 3 ದಿವಸದಿಂದ ಹಂಗ ಬಿದ್ದಿರ್ತಾನೆ. ಊಟ ಇಲ್ಲ ರೀ 3 ದಿವಸ, ಸಿಕ್ಕಿಲ್ಲ ಅವನಿಗೆ ಕರ್ಮ. ಹೇಗೋ ಸಿಕ್ಕಿಬಿಡ್ತು ಊಟ. ಸ್ವಲ್ಪ ಬೇಗ ತಿಂದ, ಹಸಿವು ಸ್ವಲ್ಪ ನೀಗ್ತು. ಇನ್ನು ಸ್ವಲ್ಪ ಆ ಒಂದು ಊಟಕ್ಕೆ ಉಪ್ಪಿದ್ದಿದ್ರೆ ಚೆನ್ನಾಗಿತ್ತು. ಆ ಉಪ್ಪು ಬಂದ ಮೇಲೆ ಇನ್ನೊಂದಷ್ಟು ತುಪ್ಪ ಬಂದಿದ್ದರೆ ಚೆನ್ನಾಗಿತ್ತು. ಆ ತುಪ್ಪ ಬಂದ ಮೇಲೆ 1-2 ಪಲ್ಯ ಇದ್ದಿದ್ದರೆ ಚೆನ್ನಾಗಿತ್ತು. ಆ ಪಲ್ಯದ ಜೊತೆಗೆ ಇನ್ನೊಂದು ಹೋಳಿಗೆ ಬಂದಿದ್ದರೆ ಇನ್ನೂ ಚೆನ್ನಾಗಿತ್ತು. ಇನ್ನೊಂದಷ್ಟು ರಸ. ಮತ್ತು ಹಿಂಗೆ ಮನುಷ್ಯನ ಬದುಕು. ರೋಲ್ಸ್ ರಾಯ್ 1-2 ಬಂದ ಮೇಲೆ 12 ಬರುತ್ತೆ, 15 ಇದು ಯಾವುದು ಸತ್ಯ ಅಲ್ಲ. ನೀವು ಭೋಗವನ್ನು ಕಂಡುಕೊಳ್ತೀರಿ, ಇದರಲ್ಲಿ ಭಾಗ್ಯವನ್ನು ಕಂಡುಕೊಳ್ಳೋದು ಯಾವಾಗ? ಭೋಗವನ್ನು ಬೇಕಾದಷ್ಟು ಕೊಂಡ್ಕೊಳ್ತಾರೆ. ಬಿಡು ಅತ್ಲಾಗೆ ಚಾರ್ವಾಕನ ಸಿದ್ಧಾಂತ. ಚಾರ್ವಾಕ ಇದನ್ನೇ ಹೇಳ್ತಾನೆ. ಏನು ಗೊತ್ತಾ ರೀ, ಇಲ್ಲಿ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ಇಲ್ಲಿ ನೀವೇನು ತಿಂದು ಅನುಭವಿಸ್ತಾರೆ ಅದೇ ನಿಮಗೆ ಭೋಗ ಭಾಗ್ಯ. ಯಾವುದೂ ಇಲ್ಲ. ಅದು ಅವನ ಕರ್ಮ ಸಿದ್ಧಾಂತ, ಅವ್ನು ಹಂಗೆ ಬರೆದಿರುತ್ತೆ ಪಾಪ. ಹಾಗೆ ಯಾರು ಯಾವತ್ತು ಯಾವುದಕ್ಕೆ ಎಲ್ಲಿ ಏನನ್ನು ಹಿಡಿದು ಮಾತಾಡ್ತಾರೋ, ಇಲ್ಲಿ ಏನೇ ಆಗಿದ್ದರೂ ನಾನು ಒಂದೇ ಹೇಳೋದು, ಭಗವಂತ ಅನ್ನುವವ ಅವತ್ತು ನಿಮಗೆ ಇನ್ನು ಪಾಪ ಏನೋ ಆಕ್ಸಿಡೆಂಟ್ ಆಯ್ತಂತೆ. ನೋಡಿ, ಮೊನ್ನೆ ಯಾರೋ ಹೋದ್ರಲ್ಲ, ಮಹಾರಾಷ್ಟ್ರದ DCM ಆತಂದ ಏನದು ಫ್ಲೈಟಲ್ಲಿ, ಅದು ದುರಂತ. ಅದು ಏನು ಮಾಡ್ಕೊಳ್ಳೋದು, ಈತನೇ ಮಾಡ್ಕೊಳ್ಳೋದಾದರೆ ಈತನ ಮನಸ್ಸು ಇನ್ನು ಯಾವ ರೀತಿಗೆ ಜರ್ಜರಿತಾಗಿರಬೇಕು. ಅವ್ರ ಸಾವು ಅವ್ರ ಕೈಯನ್ನಲ್ಲೇ ಹೆಂಗೆ ಮಾಡ್ಕೊಳ್ತೀರಿ? ಈಗ ಅಷ್ಟೆಲ್ಲ ನೋಡಿ, ಈಗ ನೀವು ಹೇಳಿದ್ರಲ್ಲ ಮೊನ್ನೆ ನಾನು ಹೇಳಿದ 7 ಸೆಕೆಂಡ್ ಅಂತ, ಇದು ಸತ್ಯಾಂಶ. ಬಹುಶಃ ಇವರೆಲ್ಲ ಆ ಕಡತಗಳನ್ನು ಹುಡುಕೋವಾಗ ಮತ್ಯಾವುದೋ ಒಂದಷ್ಟು ಇಡಿನವರು ಕೇಳಿರ್ತಾರೆ, ಆ ರೂಮಲ್ಲಿದೆ ತರ್ತೀನಿ ಅಂತೇಳಿ, ಆ ಕಡತಗಳನ್ನು ತರ್ತೀನಿ, ಆ ಫೈಲ್ಗಳನ್ನ ತರ್ತೀನಿ ಅಂತ ಹೇಳಿ ಹೋದವನು 15 ನಿಮಿಷ ಅವರಲ್ಲೇ ಯಾಕೆ ಕೂತರು?
ಏನು ಹುಡುಕ್ತಾನೆ ನೋಡ್ಬೋದಾಗಿತ್ತಲ್ಲ, ಅವರು ಬರಲಿಲ್ಲ. ಅದು ಬರ್ತಾನೆ ಬಿಡು ಅಂತ ಅವ್ರು ಅಲ್ಲಿ ಹುಡುಕಾಟ. ಈತ ಪಕ್ಕದ ಕೋಣೆಗೆ ಹೋಗಿ ಆ ಹುಡುಕಿ ಯಾರ ಜೊತೆ ಮಾತಾಡೋದು. ಆಗಲೂ 2 days ಬ್ಯಾಕ್ ಏನೋ ಅವರ ಸೋದರನ ಹತ್ರ ಮಾತಾಡೋದಂತೆ, ತುಂಬ ಚೆನ್ನಾಗಿ ಮಾತಾಡಿದ್ರಂತೆ. ಆಮೇಲೆ ಇದೇನು ಇವತ್ತು ನೆನೆದಲ್ಲ, 3 ರಿಂದ 4 ತಿಂಗಳಿಂದ ಇವನ ಹಿಡಿ ಮಾಡ್ತಾನೆ ಇತ್ತಂತೆ. ಕೇರಳದಿಂದ ಮಾಡ್ತಾನೆ ಇದ್ರಂತೆ. ಅವತ್ತು ಯಾಕೆ ಮಾಡ್ಕೊಳ್ಳಿಲ್ಲ? ಯಾವುದಂತ ಒತ್ತಡದ ಕರೆ ಬಂದಿದೆ. ಆಮೇಲೆ ಇಷ್ಟು ಐಷಾರಾಮದ ಜೀವನ, ಆಮೇಲೆ ಚೆನ್ನಾಗಿ ಮಾತಾಡ್ತಾನೆ ಆತ. ಕನ್ನಡದ ಬಗ್ಗೆ ಆಗಿರಬಹುದು, ಆತ ಸಹಾಯ ಮಾಡಿದ್ರ ಬಗ್ಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಎಲ್ಲರಿಗೂ ಸಹಾಯನ ಮಾಡಿದ್ದಾನೆ. ಇನ್ನೆಲ್ಲ ಪಕ್ಕ ಕಿರಣ. ಆಮೇಲೆ ಎಲ್ರಿಗೂ ಕೂಡ ಆತ ಧೈರ್ಯ ತುಂಬುತ್ತಾನೆ. ಅಷ್ಟು ಚೆನ್ನಾಗಿ ಹೇಳಂತವನಿಗೆ ಏನಾಗಿತ್ತು ಅಂತಂದರೆ ಇದನ್ನು ಮಾತಾಡೋ ಹಾಗಿಲ್ಲ. ಅವ್ರ ಟೈಮ್ ಬಂದಾಗಿತ್ತು ಅಂತ ನಾವು ಮಾತಾಡಲಿಕ್ಕೆ ಅವನ ಅವಕಾಶವೇ ಕೊಡಲ್ಲ. ಅವನು ನಗ್ತಿರ್ತಾನೆ. ನಂದೆ ಇಲ್ಲಿ ತನಕ ಭೂಮಿ ಇದೆ, ಅಲ್ಲಿ ತನಕ ಭೂಮಿ ಇದೆ ಅಂತ ನಾವೇನು ಅನ್ನೋವಾಗ ಅವನ ಮೇಲೆ ನಗ್ತಾ ಇರ್ತಾನಂತಲ್ಲ. ಅಯ್ಯೋ ರಾಮ, ಅವನು 6-3ರಲ್ಲಿ ಬಿದ್ದು ಬರ್ತಾನೆ, ಅಲ್ಲಿ ಇಲ್ಲಿ ನಂದು ಅಂತ ಭಗವಂತ ನಗ್ತಿರ್ತಾನಂತೆ. ಆದರೆ ಇವನು ಏನೋ ಧೈರ್ಯ ತುಂಬುತ್ತಿರ್ಬೇಕಾದ್ರೆ ಅವ್ನು ನಗ್ತಾ ಇರ್ತಾನಂತೆ. ಇವನು ಪಾಪ ಅಷ್ಟು ಧೈರ್ಯದ ಮಾತಾಡ್ತಾನಲ್ಲ, ಏನು ಇವನ ಕತೆ ಅಂತ. ಅದಕ್ಕಾಗಿ ಕರ್ಮ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ಈಗ ಕೌಂಟ್ ಸ್ಟಾರ್ಟ್. ನೀವು ಮಾಡಿರೋ ಹಣ ಕೌಂಟ್ ಮಾಡ್ತೀರಲ್ಲ, ನಿಮ್ಮ ಆಸ್ತಿಗಳ ಲೆಕ್ಕಪತ್ರಗಳೆಲ್ಲ ಕೌಂಟ್ ಮಾಡ್ತೀರಲ್ಲ, ಈಡಿನವ್ರು ಬಂದಾಗ ಕೌಂಟ್ ಮಾಡ್ತೀರಲ್ಲ, ಇವತ್ತು ಬೆಳಗ್ಗೆ ಸಂಜೆ ತನಕ ನಾನು ಎಷ್ಟು ದುಡಿದೆ ಅಂತ ಕೌಂಟ್ ಮಾಡ್ತೀರಲ್ಲ, ಪ್ರತಿ ತಿಂಗಳ ಸ್ಯಾಲ್ರಿ ಹೆಂಡು ನೀವು ಕೌಂಟ್ ಮಾಡ್ತೀರಲ್ಲ, ಪ್ರತಿ ವರ್ಷಕ್ಕೆ ನಿಮ್ಮ ಕ್ಯಾಲ್ಕುಲೇಷನ್ ರಿಸ್ಕ್ ತಗೊಂಡು ಕೌಂಟ್ ಮಾಡ್ತೀರಲ್ಲ, ನಿಮ್ಮ ಮನೆಯ ಸದಸ್ಯರು ನಿಮ್ಮ ಕುಟುಂಬದ ನಾವು ಕೌಂಟ್ ಮಾಡ್ತೀರಲ್ಲ, ನಿಮಗೆ ಸಂಬಂಧಪಟ್ಟ ಇನ್ನು ಆಯುಷ್ ಎಷ್ಟು ದಿನ ಉಳಿದೆ ಅಂತ ಕೌಂಟ್ ಮಾಡ್ತೀರಲ್ಲ. ಹೀಗೆ ಕೌಂಟ್ ಅಂತ ಮಾಡ್ತಿರಲ್ಲ. ಯಾವತ್ತೊಂದು ಎನ್ಕೌಂಟ್ ಆಗ್ತೀರ ನೋಡಿ, ಅದು ಅಲ್ಲಿ ಕೌಂಟ್ ಮಾಡಲಾಗತ್ತೆ. ಅದು ಯಾವುದು ಅಂತಂದರೆ, ಈ ಭೂಮಿನಲ್ಲಿ ನೀವೇನೇನು ಮಾಡಿದಿರಿ, ಬರ್ತಾ ಎಷ್ಟು ಭಾಗ್ಯಗಳನ್ನು ಹೊತ್ಕೊಂಡು ಬಂದಿರಿ, ಹೋಗಬೇಕಾದ್ರೆ ಮತ್ತು ಉಳಿದಿರುವ ಭಾಗ್ಯಗಳ ಜೊತೆ ಯಾವ ಕರ್ಮಗಳನ್ನು ಹೊತ್ಕೊಂಡು ಬಂದಿರಿ, ಅದು ಕೌಂಟ್ ಆಗುತ್ತೆ. ಈಡಿನವ್ರು ಹೆಂಗೆ ಬಂದು ನಿಮಗೆ ಲೆಕ್ಕಾಚಾರ ಮಾಡ್ತಾರೋ, ಆತ್ಮಕ್ಕೂ ಕೂಡ ಆ ಕೌಂಟಿಂಗ್ ಇದೆ, ಆ ಶಿಕ್ಷೆಗಳಿದೆ. ಯಾಕಂತಂದರೆ ಈಗ ಇಲ್ಲಿಂದ ನಿಮ್ಮ ಮನೆಯಿಂದ ಒಂದು ವಾರ 1 ತಿಂಗಳ ಕಾಲ ಟ್ರಿಪ್ ಹೊರಟ್ರೆ ಅವ್ರು ಬರ್ತಾರೆ. ನಿಮ್ಗೆ ಹೆಂಗೆ ಗೊತ್ತಿರುತ್ತೆ, ಅಲ್ಲಿ ಅವರು ಆ ಟ್ರಿಪ್ಪನ್ನು ಎಂಜಾಯ್ ಮಾಡ್ತಿರ್ಬೋದು ಅಥವಾ ನೋವಲ್ಲೂ ಕೂಡ ಇರ್ಬೋದು. ನಿಮಗೇನು ಗೊತ್ತು ಅವ್ರು ಬರೋ ತನಕ. ಹಾಗೆ ನಿಮ್ಮ ಆತ್ಮೇಲಿಂದ ಹೊರಟ ಮೇಲೆ ಯಾವುದ್ರಲ್ಲಿದೆಯೋ ನಿಮಗೇನು ಗೊತ್ತು. ಬಟ್ ಅದರ ಪ್ರಾಯಶ್ಚಿತ್ತ ಅದಕ್ಕೆ, ಅದರ ನೋವು ಅದಕ್ಕಾಗಿಯೇ ಯಾರೇ ಆದರೂ ಕರ್ಮ ಸಿದ್ಧಾಂತ ಹೇಗೆ ಅಪ್ಕೋಬೇಕು ತಬ್ಕೋಬೇಕು ಅಂತಂದರೆ, ಪ್ರೀತಿ ವಾತ್ಸಲ್ಯ ಮಮತೆಯಿಂದಲೇ ಒಪ್ಕೋಬೇಕು. ನಾಲ್ಗೆ ರುಚಿಗೆ ಒಪ್ಕೊಳ್ಳೋದಲ್ಲ. ನನ್ನ ಪ್ರಕಾರ ಏನೇನೋ ಮಾತಾಡ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಅದಕ್ಕಾಗಿ ಅವರವರಿಗೆ ಬಿಟ್ಟುಬಿಡಬೇಕು. ಒಟ್ಟಾರೆ ನೀವು ಇಲ್ಲಿ ಬಂದಿದ್ದೀರಿ, ಏನೋ ನೋವಿದೆ ನಿಮ್ಮ ಕುಟುಂಬದ್ದು, ಏನೋ ತೊಂದರೆ ಇದೆ ನಿಮ್ಮ ಕುಟುಂಬದ್ದು, ಏನೋ ತಾಪತ್ರಯ ಕಾಡ್ತಾ ಇದೆ ನಿಮ್ಮದು. ಇದಕ್ಕಾಗಿ ಕೆಲಸ ಮಾಡ್ತಾ ನಿಮ್ಮ ರಕ್ಷಣಾತ್ಮಕವಾಗಿ ಜೀವನ ನಡೆಸ್ತಾ ಒಂದು ದಿನ ನೀವು ಮೊರೆ ಆಗುವ ಮುನ್ನ ಮಾಡಬೇಕಾಗಿದ್ದು, ನಿಮ್ಮ ಕೈಲಿ ಏನಾದರೆ ಒಳ್ಳೆಯ ಸೇವೆಗಳನ್ನೇ ಮಾಡ್ತಾ ಬನ್ನಿ. ಅವರು ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಎಂಡ್ ಜೀವನ ಇದೆಯಲ್ಲ, ನಾವು ಮಾತಾಡ್ತೀವಿ, ಕ್ಯಾಲ್ಕುಲೇಷನ್ ಆಗ್ತೀವಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಹಂಗಾಗಬೇಕಾಗಿತ್ತು, ಅಥವಾ ಜ್ಯೋತಿಷ ತೆಗೆದು ನೋಡ್ರಿ ಹೀಗಿರುತ್ತೆ ಹಾಗಿರುತ್ತೆ ಅಂತ. ಅದು ಯಾವುದೂ ಅಲ್ಲ. ಇದನ್ನು ನಾವು ಮಾತಾಡಲಿಕ್ಕೆ ನಾವು ಯಾರು? ನಮ್ಮ ಕೈಗೆ ಒಂದು ಸ್ವಲ್ಪ ಅಕ್ಷತೆ ಕೊಡ್ತಾರೆ ಅಂತಂದರೆ, ದೇವರಿಗೆ ಹಾಕಿ ಅಂತ ಎಲ್ರಿಗೂ ಅಕ್ಷತೆ ಕೊಟ್ಟರೆ ಕೆಲವೊಬ್ಬರು ಹೀಗಾಗ್ತಾರೆ. ಹಾಕಿದ್ರೆ ಅದು ಆಶೀರ್ವಾದ ಆಗುತ್ತೆ. ದೇವರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವು ಯಾರು? ಅಕ್ಷತೆ ಕೊಟ್ಟಿರೋ ಹೀಗೆ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡಬೇಕು ಅಂತ ಕೊಟ್ಟರೆ. ಅಂದರೆ ನಾನು ಹೇಳ್ತಿರೋದು ತಿಳುವಳಿಕೆ ನೀವು ಎಷ್ಟು ತಿಳ್ಕೊಂಡರೆ ಇದೆ. ಅದಕ್ಕಾಗಿ ಅವ್ರ ಬಗ್ಗೆ, ಆ ಸಾವಿನ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು? ಆತನದು ಕೊನೆಯ ಹಂತ ಮುಗಿದಿದೆ. ಒಟ್ಟಾರೆಯಾಗಿ ಆತನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಆ ನೋವನ್ನು ತಡೆದುಕೊಳ್ಳುವ ಶಕ್ತಿ ಕೊಡಲಿ. ಇನ್ನು ಅವರ ಅನುಯಾಯಿಗಳಿದ್ದಾರಲ್ಲ, ಅವರಿಗೆ ಸಂಬಂಧಿಕರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಆ ನೋವು, ಆ ದುಃಖವನ್ನು ಭರಿಸ್ತಕ್ಕಂತಹದ್ದನ್ನು ಆ ಶಕ್ತಿ ದಯಪಾಲಿಸಲಿ ಅಂತಷ್ಟೇ ಕೇಳ್ಕೊಳ್ಬೇಕು. ಬಿಟ್ಟರೆ ಇನ್ನೆಲ್ಲವೂ ಕೂಡ ಸಮಾಧಾನವಾಗಿಯೇ ತೆಗೆದುಕೊಳ್ಳಬೇಕಾಗತ್ತೆ. ಪ್ರೀತಿಯ ಬಂಧುಗಳೇ, ಹುಟ್ಟು ಬಗ್ಗೆ ಒಂದಷ್ಟು ಮಾತಾಡೋದು ಚೆನ್ನಾಗಿರುತ್ತೇನೋ, ಸಾವಿನ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರು? ಶತ್ರು ಆಗಿದ್ದರೂ ಕೂಡ ಮರಣ ಕಾಲದಲ್ಲಿ ನೀನು ಅತ್ಯಂತ ಮಧುರವಾಗಿರತಕ್ಕಂತಹ ಮಾತುಗಳನ್ನೇ ಮಾತಾಡು ಅಂತ ಹೇಳುತ್ತೆ. ಅಂತಹ CJ ರಾಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ. ಖಂಡಿತ ಗುರುಗಳೇ, ನೀವು ಭಾಳ ಅದ್ಭುತವಾಗಿರುವಂಥ ವಿಚಾರ ಹೇಳಿದ್ರಿ. ಬ್ರಹ್ಮದೇವ ಮತ್ತು ಮೃತ್ಯುದೇವತೆ ಒಂದು ಕತೆ ಆಗಿರಬಹುದು, ಜೊತೆಗೆ ಎಷ್ಟೆಲ್ಲ ಅವರು ಸಂಪಾದನೆ ಮಾಡಿದ್ದಾರೆ, ಆ ಒಂದು ಮೊಮೆಂಟು ಅವರಿಗೆ ಯಾಕೆ ಹಂಗಾಯಿತು, ಎಷ್ಟು ಲಕ್ಷಾಂತರ ಜನ ಅದೇ ಸಮಯದಲ್ಲಿ ಹುಟ್ಟಿದ್ರು ಅವ್ರು ಯಾಕೆ ಶೂಟ್ ಮಾಡ್ಕೊಳ್ಳಿ, ಇವೆಲ್ಲ ಅಂಶಗಳನ್ನ ನಾವು ಯೋಚನೆ ಮಾಡಿದಾಗ ಬಹುಶಃ ನಮ್ಮ ಒಂದು ಕ್ಯಾಲ್ಕುಲೇಷನ್ ಕೂಡ ತಪ್ಪಾಗುತ್ತೆ. ಆ್ಯಂಡ್ ಬರ್ತ್ ಆ್ಯಂಡ್ ಡೆತ್ ಅನ್ನುವಂಥದ್ದು ನಮ್ಮ ಕೈನಲ್ಲಿ ಇರೋದಿಲ್ಲ. ಆ್ಯಂಡ್ ಕರ್ಮ ರಿಟರ್ನ್ಸ್ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದನ್ನ ನಮಗೆ ಈ ಒಂದು ವಿಡಿಯೋ ಮುಖಾಂತರ ಅರ್ಥ ಮಾಡಿಸಿದ್ರಿ. ಅದ್ಭುತವಾಗಿರುವಂಥ ವಿಚಾರಗಳನ್ನ ಈ ವಿಚಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.